ಹಿಟ್ಲರ್ ಅನ್ನೋದು ನಾವೆಲ್ಲಿ ತೋರಿಸ್ಕೊಂಡು ಇಲ್ಲ ಚುನಾವಣೆವರೆಗೂ ಇತ್ತು ನಮ್ದು ಬಣ. ಅದು ತಡವಾಯ್ತು, ಆದ್ರೆ ಇವಾಗ ಕಷ್ಟ ಆಗ್ತಾ ಇದೆ. ಎಷ್ಟೋ ಕುಟುಂಬಗಳು ಅನ್ಯಾಯ ಆಗಿದೆ. ಮೊದಲನೇ ಹೆಜ್ಜೆ ಇಡ್ತೀನಿ ಅಂತ 2025ನಲ್ಲಿ ನಮ್ಮ ಮುಖ್ಯ ಅಜೆಂಡಾ ಏನು ಅಂದ್ರೆ, ನಾವು ಸರ್ಕಾರಿ ನೌಕರರಿಗೆ ಯಾವ್ದು ಬಣ ಇಲ್ಲ. ನನ್ನ ಮೇಲೆ ಭರವಸೆ ಇಟ್ಟು ನೀವು ಅಧ್ಯಕ್ಷರನ್ನ ಮಾಡಿದ್ದೀರಾ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಹಿರಿಯರು ಹಾಗೂ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂತಹ ಶ್ರೀನಿವಾಸ್ ರೆಡ್ಡಿ ಸರ್ ಅವರೇ, ಹಾಗೂ ನಮ್ಮ ಸಹೋದರ ಸಮನಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ BN ಅವರೇ, ಹಾಗೂ ಹಿರಿಯರು ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟಗಿರಿಯಪ್ಪ ಸರ್ ಅವರೇ, ಹಾಗೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ನೌಕರ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರವೀಂದ್ರ ಅವರೇ, ಹಾಗೂ ಸುಬ್ರಹ್ಮಣಿ ಸರ್ ಅವರೇ, ಹಾಗೂ ರಾಜ್ಯ ಪರಿಷತ್ ಸದಸ್ಯರಾದ ಸ್ನೇಹಿತರಾದಂಥ ಡಾಕ್ಟರ್ G ಮಂಜುನಾಥ್ ಅವರೇ, ಹಾಗೂ ನಮ್ಮ ರಮೇಶ್ ಅವರೇ, ಹಾಗೂ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ನೌಕರ ಮಿತ್ರರೇ, ನನ್ನ ಪದಾಧಿಕಾರಿಗಳೇ, ಹಾಗೂ ಮಾಧ್ಯಮದವರೇ, ಸ್ನೇಹಿತರೆ, ನೀವೆಲ್ಲ ನನ್ನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಾ. ಹೆಚ್ಚು ಭರವಸೆ ಇಟ್ಟು ನೀವು ಅಧ್ಯಕ್ಷರನ್ನ ಮಾಡಿದ್ದೀರಾ. ನಿಮ್ಮ ಭರವಸೆಗೆ ಎಲ್ಲಿ ಧಕ್ಕೆ ಆಗದಂಗೆ ಪ್ರತಿ ನೌಕರರ ಕಷ್ಟ ಸುಖಗಳಲ್ಲಿ ನಾನು ಮೊದಲನೇ ಹೆಜ್ಜೆ ಇಡ್ತೀನಿ ಅಂತ ಮೊದಲನೇ ಮಾತನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನೌಕರ ಜ್ವಲಂತ ಸಮಸ್ಯೆ ಆಗಿರ್ತಕ್ಕಂಥ NPS ಅನ್ನು ನಾವು NPS ಬಗ್ಗೆ ಹೋರಾಡಬೇಕು. ಎಷ್ಟೋ ಕುಟುಂಬಗಳು ಅನ್ಯಾಯ ಆಗಿದೆ. ಈ NPS ಬಂದ ಮೊದಲನೇದಲ್ಲೇ ನಾವು ಯಾರೂ ಹೋರಾಟ ಮಾಡಿಲ್ಲ. ಅದು ತಡವಾಯ್ತು, ಆದ್ರೆ ಇವಾಗ ಕಷ್ಟ ಆಗ್ತಾ ಇದೆ. 2025ನಲ್ಲಿ ನಮ್ಮ ಮುಖ್ಯ ಅಜೆಂಡಾ ಏನು ಅಂದ್ರೆ, NPS ಅನ್ನು OPS ಮಾಡೋದೇ ನಮ್ಮ ಮುಖ್ಯ ಗುರಿ. ಅದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಮೂಹ ಇರ್ತಕ್ಕಂಥ ಶಿಕ್ಷಕರು ನಮಗೆ ತುಂಬಾ ಸಾಥ್ ಕೊಡ್ಬೇಕಾಗಿದೆ. ಯಾಕೆಂದ್ರೆ NPS ಹೋರಾಟಕ್ಕೆ ನೀವೇ ಸೈನಿಕರು. ಮೊದಲನೇದಾಗಿ 2025ರಲ್ಲಿ ನಾವು NPS ನಮ್ಮ ರಾಜ್ಯಾಧ್ಯಕ್ಷರಿಗಾಗಲೇ ಅವರು ಉತ್ತಮವಾದಂಥ ರಾಜ್ಯಾಧ್ಯಕ್ಷರು ನಮ್ಗೆ ಆಯ್ಕೆ ಆಗಿದ್ದಾರೆ. ಅವರ ಮೊದಲ ಗುರಿ ಕೂಡ ಅಷ್ಟೇ, ಏನಂತ 2025ರಲ್ಲಿ ನಾವು NPS ಅನ್ನು OPS ಮಾಡೋದೇ ಅವರ ಮೊದಲ ಆದ್ಯತೆ ಅಂತ ಅವರು ಮೊನ್ನೆನೇ ಮ್ಯಾನಿಫೆಸ್ಟೋ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ನಾವು ಈ ತಿಂಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಗೆ ಒಂದು ಭರವಸೆ ಕೊಟ್ಟಿದ್ದಾರೆ. ಆರೋಗ್ಯ ಸಂಜೀವನಿಯನ್ನು ಜಾರಿ ಮಾಡಿಸ್ತೀನಿ, ಈಗಾಗಲೇ ಸರ್ಕಾರದ ಜೊತೆ ಮಾತುಕತೆ ಕೊಟ್ಟಿದ್ದಾರೆ, ಅವರು ಮಾತುಕತೆ ನಡೆಸಿದ್ದಾರೆ. ಈ ತಿಂಗಳ ಕೊನೆಯ ಹಂತದಲ್ಲಿ ಅದು ಸರ್ಕಾರದ ಆದೇಶ ಕೂಡ ಆಗ್ತದೆ. ನಾವು ಸರ್ಕಾರಿ ನೌಕರರಿಗೆ ಯಾವುದು ಬಣ ಇಲ್ಲ. ಆ ಬಣ ಈ ಬಣ ಅನ್ನೋದು ಯಾವುದು ಇಲ್ಲ. ಚುನಾವಣೆವರೆಗೂ ಇತ್ತು ನಮ್ದು ಬಣ. ಇವಾಗ ಯಾವುದು ಬಣ ಇಲ್ಲ. ಸರ್ಕಾರಿ ನೌಕರರೆಲ್ಲ ಸೇರಿ ಒಂದೇ ಬಣ. ನಮ್ಮ ಗುರಿ ಏನು ಅಂದ್ರೆ, ಸರ್ಕಾರಿ ನೌಕರರೆಲ್ಲ ಯಾರಿಗೂ ಕಷ್ಟ ಬಂದಾಗ ನಾವೆಲ್ಲರೂ ಸಂಘಟಿತರಾಗಬೇಕು ಅನ್ನೋದೇ ಒಂದೇ ಉದ್ದೇಶ. ನಾವೆಲ್ಲ ಸಂಘಟಿತರನ್ನು ಎಲ್ಲರನ್ನು ನಮ್ಮ ನೌಕರನನ್ನು ಒಂದು ಒಟ್ಟಿಗೆ ತಗೊಂಡೋಗಿ ಎಲ್ಲರಿಗೂ ನೌಕರರಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗೋಣ. ಯಾರಿಗೂ ಪದಾಧಿಕಾರಿಗಳಿಗೆ ಇದೆಲ್ಲ ಪದಾಧಿಕಾರಿ ಬರೀ ಒಂದು ನಾವು ಕ್ಯಾಲೆಂಡರ್ ಅಲ್ಲಿ ಹಾಕ್ಸ್ಬೋದು, ಇದು ಮಾಡ್ಬೋದು ಅಷ್ಟೇ. ಸಂಘಟನೆಯಲ್ಲಿ ಬಂದು ತೊಡಗ್ತಕ್ಕಂಥವ್ರು ಯಾರು ಬೇಕಾದ್ರೂ ಬರ್ಬೋದು. ನಮ್ಮ ಸುರೇಶ್ ಅಣ್ಣ ಇವಾಗ ತಾನೇ ಹೇಳಿದ್ರು, ಅವ್ರು ಏನ್ ಹೇಳಿದ್ರು ಅದೇ. ನಾನೊಬ್ಬನೇ ಅಧ್ಯಕ್ಷನಲ್ಲ, ಅವ್ರ ಒಂದ್ ಮಾತು ಕೇಳಿದ್ರು, ನೀವು ಡಿಸಿಷನ್ ತಗೊಂಡಿದ್ದೀರಾ ಅಂತ. ಇವಾಗ ಸಂಘಟನೆ ಮಾಡ್ಬೇಕಾದ್ರೆ ಯಾರು ಬಂದು ವರ್ಕ್ ಮಾಡ್ತಾರೆ ಅಂತ ಅವ್ರನ್ನ ನಾವು ನಾಮಿನಿ ಮಾಡ್ಕೊಂಡಿದೀವಿ. ನೀವು ಯಾರನ್ನಾದ್ರೂ ಇದ್ರು ಹೇಳಿ, ನಾಮಿನಿ ತಗೊಳ್ಳೋಣ. ಅದ್ರಲ್ಲಿ ಯಾರ್ದೇ ತಾರತಮ್ಯ ಇಲ್ಲ. ಇಲ್ಲಿ ಹಿಟ್ಲರ್ ರೂಲ್ ಇಲ್ಲೇ ಇಲ್ಲ. ಹಿಟ್ಲರ್ ಅನ್ನೋದು ನಾವೆಲ್ಲಿ ತೋರಿಸ್ಕೊಂಡು ಇಲ್ಲ. ಹಿಟ್ಲರ್ ಅನ್ನೋ ತರ ನಾವು ನಡ್ಕೊಳ್ಳೋದು ಇಲ್ಲ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಆ ತರ ಇರೋದಿಲ್ಲ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ, ಈ 4 ಮಾತನಾಡೋ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಒಂದಿಷ್ಟು ನಾನು ಮಾತು